ಓ ಮೈ ಗಾಡ್, 2 ದೊಡ್ಡ ಗಿಫ್ಟ್ಗಳು ಬಂದಿದ್ದಾವೆ. ಫ್ರೀಗಳು. ಯಾರು ಕೊಡಿಸಿದ್ದು? ನಾನು ಡವ್, ನಿಜವಾಗಲೂ ನಾನು ಡವ್ ಕೊಡಿಸಿರೋದು. ನಂಬ್ತೀರಾ? ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಏನು ಗಿಫ್ಟು. 2 ದೊಡ್ಡ ಗಿಫ್ಟು ಬಂದಿದ್ದಾವೆ. ಬನ್ನಿ ಫಸ್ಟು ಅದನ್ನು ಅನ್ವ್ರ್ಯಾಪ್ ಮಾಡಿಬಿಟ್ಟು ನೋಡ್ಬಿಡೋಣ ಅದ್ರ ಒಳಗಡೆ ಏನಿದೆ ಅಂತ. ನಾನಿನ್ನ ನೋಡಿಲ್ಲ ಒಳಗಡೆ ಏನು ಇದೆ ಅಂತ, ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ. ಯಾರು ಕೊಟ್ಟಿದ್ದು ಗಿಫ್ಟು? ನನ್ನ ಡವ್. ಯಾರು ಹೇಳಿ? ನನ್ನ ಡವ್. ಬನ್ನಿ ತೋರಿಸ್ತೀನಿ. ಎತ್ತಕ್ಕೆ ಆಯ್ತಿಲ್ಲ ಗುರು. ನೋಡಿ ಮೊದಲನೇ ಬಾಕ್ಸು ಇದು. ಎತ್ತು ತೋರಿಸ್ಲಾ? ಅಯ್ಯಪ್ಪ, ಎತ್ತಕ್ಕೆ ಆಗ್ತಿಲ್ಲ, ಪಡಿತೋಕಾಗಿದೆ. ಮೊದಲನೇ ಬಾಕ್ಸು. ಆ್ಯಂಡ್ ಹಿಂದೆಗಡೆ ಇನ್ನೊಂದು ಬಾಕ್ಸ್ ಇದೆ. ಏಯ್ ನಿಂತ್ಕ. ಏನೋ ಸೌಂಡ್ ಎಲ್ಲ ಬರ್ತೈತೆ. ನಿಂತ್ಕೊಂಡ ನೋಡಿ, ಇದು 2ನೇ ಬಾಕ್ಸು. ಎತ್ತಕ್ಕೆ ಆಗ್ತಿಲ್ಲ ಅವರು. ಯಪ್ಪ, ಈ ಪಾರ್ಟಿ ಏನು ಕಳಿಸೋಳೆ ಅಷ್ಟೊಂದು ಪ್ಯಾಕ್ ಮಾಡಿಬಿಟ್ಟು. ನೋಡೋಣ ಓಪನ್ ಮಾಡಿ ಏನಿದೆ ಅಂತ. ಬನ್ನಿ. ಏನೋ ಮಗ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನೀವು ನಾರ್ಮಲಾಗಿ ನೋಡಿರ್ತೀರ ಹುಡುಗಿರಿಗೆ ಗಿಫ್ಟ್ಗಳನ್ನ ಕೊಡ್ಸೋದನ್ನ. ಬಟ್ ನಮ್ಮ ಹುಡುಗಿರೇ ಗಿಫ್ಟ್ನ ಕೊಡಿಸ್ಬಿಟ್ಟೋಳೆ. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಗುರು. ಡಿಫ್ರೆಂಟ್ ಆಗಿದೆ ಅಲ್ವಾ ಇದು? ಹೌದು. ವೆಯ್ಟ್ ಮಾಡಿ ಟ್ವಿಸ್ಟಿಗೆ. ಸೊ ಓಪನ್ ಮಾಡೋಣ ಮೊದಲನೇ ಬಾಕ್ಸು. ಒಳಗಡೆ ಏನಿದೆ ಅಂತ ನೋಡೋಣ. ಹಾಂ, ಓಕೆ. ಇಟ್ಸ್ ಅನ್ಬಾಕ್ಸ್, ಅನ್ವ್ರ್ಯಾಪ್. ಪಟ್ ಅನ್ನಂಗೆ ಮಾಡೋಣ. ಅಬ್ಬ, ಓಕೆ. ಕೂಲ್. ಹೌದು, ಇದು ಚೇರು, ರೋಲಿಂಗ್ ಚೇರು. ಎಷ್ಟು ಗೊತ್ತಾಯ್ತದ ಬೆಲೆ? ಇದರದ ಬೆಲೆ 35,999 ಅಂತ ಇದರ ಬೆಲೆ. ಆ್ಯಕ್ಚುಲ್ ಪ್ರೈಸು. ಇದು ಸಿಕ್ಕಿರೋದು ಎಷ್ಟಕ್ಕೆ ಅಂತಂದರೆ 16,999. ಅಮೆಝಾನಿಂದ ಬಂದಿರೋಂಥ ಪಾರ್ಸಲ್ಲು. ಹಾಂ, ಹೆಂಗಿದೆ ಅಂತ ಈ ಚೇರು. 17,000 ಚೇರು ಗುರು. 17,000. ಯಾವ ಬ್ರ್ಯಾಂಡ್ ಇದು? ಸ್ಲೀಪು. ಯಾವ ಬ್ರ್ಯಾಂಡ್ ಗುರು ಇದು? ಸ್ಲೀಪ್ ಕಂಪನಿ. ಇದು ಸ್ಲೀಪ್ ಕಂಪನಿ. ಈ ಬ್ರ್ಯಾಂಡ್ ಯಾವುದು ಅಂತಂದರೆ ದ ಸ್ಲೀಪ್ ಕಂಪನಿ. ಓಕೆ, ಒಂದೊಂದೇ ಎಲ್ಲ ಫಸ್ಟು ಇಲ್ಲಿ ಹಾಸ್ಕೊಬಿಡೋಣ ನೀಟಾಗೆ. ಇವಾಗ ಇದನ್ನು ಅಸೆಂಬಲ್ ಮಾಡೋದಕ್ಕೆ ನೀಟಾಗಿ ಕೆಳಗಡೆ ಹಾಸ್ಕೊಂಡು ಅಸೆಂಬಲ್ ಮಾಡ್ತೀನಿ ರೀ. ಇದನ್ನು ಅಸೆಂಬಲ್ ಬೇರೆ ಮಾಡಬೇಕು. ಅಪ್ಪ, ಬ್ಲೇಡ್ ಇದ್ದಂಗೆ ಐತೆ ಗುರು. ಕೈಗೆ ಕುಯ್ಕೊಬಿಟ್ಟತ್ತ ಮೇಲೆ. ಓ, ಏನು ಬರ್ತಾನೆ ಇಲ್ಲ ಬಂತು. ಇದು ನೋಡಿ, ಇದು ಬೇಸು. ಏನು ಗುರು ಈ ಪಾಟಿ ತೂಕಾಯ್ತಿದ್ದು. ರೂಪಾಯಿ ಸಿಗ್ತಾ ಇಲ್ಲ ಎತ್ತಕ್ಕೆ. ಯಪ್ಪ, ಅಯ್ಯೋ ಬಿದ್ದಾಯ್ತು. ಇದೇನಿದು? ನೆಕ್ ರೆಸ್ಟು. ಇದು ಕೆಳಗಡೆ ಕೂತ್ಕೊಳ್ಳೋ ಅಂಥ ಕುಷನ್. ಇದೇ ಹೆವಿ ತೂಕ ಇರೋದು. ಇದು ಬ್ಯಾಕ್ ರೆಸ್ಟು. ಬರಲ್ಲ, ಇದು ಬ್ಯಾಕ್ ರೆಸ್ಟು. ಬಾಕ್ಸ್ ಒಳಗೆ ಬಾಕ್ಸು. ಅಬ್ಬಬ್ಬಬ್ಬಬ್ಬಬ್ಬಾ, ಏನೋ ಬುಕ್ ಬೇರೆ ಕೊಟ್ಟವ್ರೆ. ಈ ಬುಕ್ಕಲ್ಲಿ ನೋಡ್ಕೊಂಡು ಅಸೆಂಬಲ್ ಮಾಡಬೇಕು ಅಂತ ಕಾಣಿಸ್ತೈತೆ. ವರ್ಲ್ಡ್ಸ್ ಫಸ್ಟ್ ಓನ್ಲಿ ಸ್ಮಾರ್ಟ್ ಗ್ರಿಡ್ ಆಫೀಸ್ ಚೇರ್ ಅಂತ. ಏನೋ ಸ್ಮಾರ್ಟ್ ಗ್ರಿಡ್ ಆಫೀಸ್ ಚೇರ್ ಅಂತ ನೋಡಿ. ಈ ಥರ ಬರ್ತದೆ. ಇದೆಲ್ಲ ಬೇಡ ನಮಗೆ. ನಾವು ಆಲ್ರೆಡಿ ಅಸೆಂಬಲ್ ಮಾಡಿದ್ದೀವಿ ಬೇಜಾನ್ ಸಲ. ಇದ್ರ ಒಳಗಡೆ ಓಪನ್ ಮಾಡಿಬಿಟ್ಟು ನೀಟಾಗಿ ಕೂತ್ಕೊಂಡು ಶಿಸ್ತಾಗಿ ಅಸೆಂಬಲ್ ಮಾಡೋಣ ಬನ್ನಿ. ನೆಲದ ಮೇಲೆ ನೀಟಾಗಿ ಎಲ್ಲ ಅಂಟ್ಕೊಂಡಿದ್ದೀನಿ ಅಸೆಂಬಲ್ ಮಾಡೋದಕ್ಕೆ ಅಂತ. ಈ ಬಾಕ್ಸ್ ಒಳಗೆ ಏನು ಕೊಟ್ಟವ್ರೆ? ಸ್ಕ್ರೂಗೆ ಎಲ್ಲ ಕೊಟ್ಟಿರಬೇಕು ಅಂತ ಕಾಣಿಸುತ್ತೆ. ನಾನು ಆಗಲೇ ಒಂದು ದೊಡ್ಡ ಚೇರ್ನ ಅಸೆಂಬಲ್ ಮಾಡಿದ್ದೀನಿ. ಇಷ್ಟು ದಿನ ಯೂಸ್ ಮಾಡ್ತೀನಲ್ಲ, ಆ ಚೇರ್ನ ಅಸೆಂಬಲ್ ಮಾಡಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಇದೆ ಅಸೆಂಬಲ್ ಮಾಡೋದಕ್ಕೆ. ಮಾಡೋಣ ಇದನ್ನು. ಹೆವಿ ಕಷ್ಟ ಗುರು ಈ ಥರ ಫಿಸಿಕಲ್ ಜಾಬ್ ಮಾಡೋದು. ಏನು 1 ಅವರ್ ಬೇಕು ಪಕ್ಕ. ನಾನೇನೋ ಬೇಗ ಆಗುತ್ತೆ ಅಂದ್ಕೊಂಡಿದ್ದೆ. ಇದನ್ನೆಲ್ಲ ನೋಡ್ತು ಅಂದರೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಇದೆ. ಲಾಸ್ಟ್ ಚೇರ್ಗೆ ಕಂಪೇರ್ ಮಾಡ್ತಾನೆ. ಲಾಸ್ಟ್ ಯೂಸ್ ಮಾಡ್ತೀನಲ್ಲ, ಅದು ಬ್ಲ್ಯಾಕ್ ಚೇರೇ, ಗ್ರೀನ್ ಸೋಲ್ದು. ಅದೆಲ್ಲ ಒಂದು ಸ್ವಲ್ಪ ಕಿತ್ಕಿತ್ತು ಹೋಗ್ಬಿಟ್ಟೈತೆ, ಕೆರೆ ಹಿಡ್ದಂಗೆ ಆಗೋಗ್ಬಿಟ್ಟೈತೆ. ಆಲ್ರೆಡಿ 4 ವರ್ಷ ಆಗ್ತಾ ಬಂತು ಆ ಚೇರ್ದು. ಸೊ ಅದಕ್ಕೆ ಕಂಪೇರ್ ಮಾಡ್ತು ಅಂದರೆ ಇದು ಸಿಕ್ಕಾಪಟ್ಟೆ ಕ್ವಾಲಿಟಿ ಇದೆ, ಗಟ್ಟಿ ಇದೆ ಮೆಟೀರಿಯಲ್ಲು. ದ ಸ್ಲೀಪ್ ಕಂಪ್ನಿದು ಬೇಕಾದ್ರೆ ಕೊಡ್ತೀನಿ ಲಿಂಕ್ನ ಲಾಸ್ಟಲ್ಲಿ. ಬೇಕಾದ್ರೆ ನಿಮ್ಗೆ ಏನಾದ್ರು ಯೂಸ್ ಆಗೋ ಥರ ಇದ್ದರೆ ತಗೋಬೋದು. ಸ್ಪಾನ್ಸರ್ಗೇನು ಮಾಡಿಲ್ಲ, ಬೇಕಾದ್ರೆ ತಗೋಬೋದು ಅಷ್ಟೇ. ಯಾರೋ ಸ್ಪಾನ್ಸರ್ ಏನೂ ಮಾಡಿಲ್ಲ ಇದಕ್ಕೆ. ನಾನು ಡವ್ ಕೊಡ್ಸಿರೋದು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸ್ಪಾನ್ಸರ್ ಮಾಡಿರೋದು ಅನ್ಕೋಬೇಡಿ. ಆಮೇಲೆ ಇಲ್ಲ ರಾಂಗ್ ಥ್ರೆಡ್ ಬಿದ್ದಿರಂಗೆ ಇತ್ತು ಗುರು. ಇಲ್ಲಿಗೆ ಇದ್ರದ್ದು ಮುಕ್ತಾಯವಾಯಿತು. ಅಡ್ರೆಸ್ದು
ಫಿಕ್ಸ್ ಆಯಿತು. ಹೆಡ್ ರೆಸ್ಟ್ ಆಯಿತು. ಇವಾಗ ಹ್ಯಾಂಡ್ ರೆಸ್ಟ್ನ ಅಸೆಂಬಲ್ ಮಾಡಿದ್ದು ಮುಕ್ತಾಯಗೊಂಡಿದೆ. ಯಪ್ಪ ಕಷ್ಟ. ದಿನ ಅಸೆಂಬಲ್ ಮಾಡೋರು ಹೆಂಗೆ ಅಸೆಂಬಲ್ ಮಾಡ್ತಾರೆ ಗುರು ಇದನ್ನ? ಅವ್ರಿಗೆಲ್ಲ ರೂಢಿ ಇರುತ್ತಲ್ಲ, ಪಟ್ ನಂಗೆ ಮಾಡಿಬಿಡ್ತಾರೆ. ನಾವು ಯಾವುದೋ ರೇರಾಗೆ ಯಾವುದೋ ಒಂದು ಟೈಮಲ್ಲಿ ಎತ್ಕೊಂಡ್ರೆ ಹಿಂಗೆ ಆಗೋದು. ಅದು ಗೊತ್ತಾಗಲ್ಲ, ಇದು ಗೊತ್ತಾಗಲ್ಲ, ಇದನ್ನೆಲ್ಗೆ ಹಾಕಬೇಕು ಅದನ್ನೆಲ್ಗೆ ಹಾಕಬೇಕು ಅಂತ ಸೈಕಾಗೋದು. ಫೈನಲಿ ಇವಾಗ ಬ್ಯಾಕ್ ರೆಸ್ಟ್ನ ಸೀಟಿಂಗ್ ಅಲೈನ್ಮೆಂಟ್ ಮೇಲೆ ಇವಾಗ ಫಿಕ್ಸ್ ಮಾಡುವಂಥ ಸಮಯ. ಇದು ಹೆಂಗುರು ಒಬ್ಬರೇ ಆಗಲ್ಲ ಗುರು, ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಪ್ರಾಕ್ಟೀಸ್ ಇರೋವಾಗಾರ ಪಟ್ ನಂಗೆ ಮಾಡ್ಬೋದು. ಇದನ್ನು ಬೇರೆ ಬಿಚ್ಚಬೇಕಾ ಇವಾಗ? ಅದನ್ನು ಬಿಚ್ಚಿ ಹಾಕಿ ಸಾಕಾಗೋಯ್ತು ಗುರು. ಆರ್ಮ್ ರೆಸ್ಟ್ನ ಲೆಫ್ಟದು ರೈಟ್ಗೆ ಹಾಕಿದ್ದೀನಿ, ರೈಟದ್ದು ಲೆಫ್ಟ್ಗೆ ಹಾಕಿದ್ದೀನಿ. ಮತ್ತೆ ಬಿಚ್ಚಿ ಇವಾಗ ಬಿಚ್ಚೋದು ಹಾಕೋದು ಇದಾಯ್ತೈತಲ್ಲ ಬಾಳು ಅವಾಗಿಂದ. ಸತತ ಪ್ರಯತ್ನದ ನಂತರ ದ ಟಾಪ್ ಈಸ್ ಫೈನಲಿ ರೆಡಿ. ಟಾಪ್ ರೆಡಿ ಇದೆ. ಬಾಟಮ್ಮು ಬೇಸ್ನ ಇಟ್ಬಿಟ್ಟು ಇದ್ರ ಮೇಲೆ ಕೂರಿಸ್ಬಿಡ್ತು ಅಂತಂದರೆ ಆಗೋಯ್ತು ಚೇರು. ಇಲ್ಲಿ ಹಿಡ್ಕೊಂಡು ಎಲ್ಲೈತು ಗುರು ತೂತು? ಯಪ್ಪಪ್ಪ ದೇವಿ ತೂಕೈತೆ. ಫೈನಲಿ ಆಯ್ಪೋಯಿಂದಿ. ಕುತ್ಕೊಳ್ಳೋದು ಹಿಂಗೆ ಅಬ್ಬ ಸಾಕಾಗಿದೆ. ಸ್ವಲ್ಪ ಹೈಟ್ ಮಾಡೋಣ. ಶಾಕ್ ಅಬ್ಸರ್ವ್ ಥರ ಇದೆ ಗುರು, ಒಂಥರ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ. ಹಳೇದು ಹೆಂಗಿತ್ತು ಇದು ಹೆಂಗಿದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಹಳೇದು ಇನ್ನೊಂದು ಸ್ವಲ್ಪ ವೈಡ್ ಬರ್ತಾಯಿತ್ತು, ಇದು ಅದಕ್ಕಿನ್ನೊಂದು ಸ್ವಲ್ಪ ಚಿಕ್ಕದಿದೆ, ಬಟ್ ಕಂಫರ್ಟಬಲ್ ಆಗಿದೆ. ಅದಕ್ಕಿಂತ ಇದು ಕಂಫರ್ಟಬಲ್ ಕಾಣಿಸ್ತಿದೆ ನನಗೆ. ಯಾಕಂದರೆ ಒಂಥರ ಶಾಕ್ ಅಬ್ಸರ್ವ್ ಥರ ಫೀಲ್ ಆಗ್ತಿದೆ. ಇದು ಹಳೇದು ಒಂಥರ ಡಿಫ್ರೆಂಟಾಗಿತ್ತು, ಒಂದು ಸ್ವಲ್ಪ ಪೈನ್ ಆಗ್ತಿತ್ತು. ಹಳೇದು ಕೂತ್ಕೊಂಡು ಒಂಥರ ಇದೆ ನೋಡಿ. ಹಳೇದು ಗ್ರೀನ್ ಸೋಲ್ ನೋಡಿ, ಇದೆಲ್ಲ ಕುಷನಿಂಗ್ ಎಲ್ಲ ಕೊಟ್ಬಿಟ್ಟಿದೆ ನನಗೆ. ಬೆನ್ನು ಪೈನ್ ಬರ್ತಾಯಿತ್ತು ಇಲ್ಲಿ. ಇದೆಲ್ಲ ಸ್ವಲ್ಪ ಗಲೀಜಾಗಿ ಹೋಗ್ಬಿಟ್ಟಿದೆ. ಗಲೀಜೆಲ್ಲ ಕಿತ್ಕೊಂಡು ಹೋಗ್ತಿದೆ ಗ್ರೀನ್ ಸೋಲ್ದು. ಸೊ ಇದ್ರ ಮೇಲೆ ಅಷ್ಟೊಂದು ಕಂಫರ್ಟ್ ಇರೋದಿಲ್ಲ, ಗೊತ್ತಿಲ್ಲ. ಇದು ಯೂಸ್ ಮಾಡ್ತಾ ಅದೇ ಥರ ಆಗ್ಬೋದೇನೋ, ಬಟ್ ಅದು ಕೂಡ ಸ್ಟಾರ್ಟಿಂಗಲ್ಲಿ ಕಂಫರ್ಟಬಲ್ ಆಗಿತ್ತು. ಬಟ್ ಇದು ಶಾಕ್ ಅಬ್ಸರ್ವ್ ಥರ ಫೀಲ್ ಆಗ್ತಿದೆ ನೋಡಿ. ಹಿಂಗೆ ಕೂತ್ಕೊಂಡ್ರೆ ವಾಪಸ್ ರಿಟರ್ನ್ ಬರ್ತಾಯಿದೆ, ಅದೆಲ್ಲ ಆ ಥರ ಇಲ್ಲ. ಕೂತ್ಕೊಂಡ್ರೆ ವಾಪಸ್ ರಿಟರ್ನ್ ಬರೋದಿಲ್ಲ. ಸೊ ಈ ಚೇರ್ ನನಗೇನೋ ಕಂಫರ್ಟಬಲ್ ಆಗಿ ಅನ್ನಿಸ್ತಾ ಇದೆ ನೋಡಿ. ಇಷ್ಟು ಹೋದರೆ ಸಾಕು. ಅದು ಕೆಳಗಡೆವರೆಗೂ ಮಲ್ಕೊಳತ್ತೆ, ಹಿಂಗೆ ಫ್ಲ್ಯಾಟ್ ಆಗಿಬಿಡುತ್ತೆ, ಫುಲ್ಲು ಯೂಸೇ ಮಾಡೋದಿಲ್ಲ. ಸೊ ಇಷ್ಟು ಬಂದರೆ ಸಾಕು, ಆರಾಮಾಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಹಿಂಗಿರಬೇಕು. ಸೊ ಕಂಫರ್ಟಬಲ್ ಆಗಿದೆ ನನಗಂತೂ. ಆ್ಯಂಡ್ ಇದು ಅಡ್ಜಸ್ಟಬಲ್ ಇದೆ, ಹಿಂದೆ ಮುಂದೆನೂ ಹೋಗುತ್ತೆ, ಹಿಂದೆನೂ ಹೋಗುತ್ತೆ, ಎರಡು ಕಡೆನೂ ಅಡ್ಜಸ್ಟಬಲ್ ಇದೆ. ಸೊ ಬೇಕಿದ್ರೆ ತೊಗೋಬೋದು, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಕಾದರೆ. ಎರಡನೇ ಗಿಫ್ಟ್ನ ಓಪನ್ ಮಾಡೋಕ್ಕಿಂತ ಮುಂಚೆ ಇಷ್ಟೊತ್ತು ಶೂಟ್ ಹಾಕಿದ್ದು ಸಾಕು. ಹೇಳ್ಬಿಡ್ತೀನಿ ಯಾವ ಹುಡುಗಿ ಏನು ಕೊಡಿಸಿದ್ದು, ಕೊಡಿಸಿದ್ದು ಅಂತ. ಡವ್ ಕೊಡಿಸಿದ್ದು ಅದು ಇದು ಅಂತೆಲ್ಲ ಸುಮ್ಮನೆ ಡವ್ ಮಾಡೋದು ಇಲ್ಲಿವರೆಗೂ. ಯಾವ ಡವ್ ಕೊಡಿಸ್ತಾಳೆ ಗುರು ಹುಡುಗರಿಗೆ? ಅದನ್ನು ಹುಡುಗರಿಗೆ ಡವ್ ಕೊಡ್ಸೋದು ಹುಡುಗರೇ ಕೊಡಿಸ್ಬೇಕು, ಎಷ್ಟನೇ ಕೊಡಿಸ್ರೆ ಡವ್ಗಳಿಗೆ ಹುಡುಗಿರಿಗೆಲ್ಲ. ಇದು ಒಟ್ಟಿನಲ್ಲಿ ಕೊಡಿಸಿರೋದು ಹುಡುಗಿರೇ, ಅದನ್ನು ಕೊಡಿಸಿರೋದು ಹುಡುಗಿರೇ. ಯಾರು ಅಂತಂದರೆ ನಮ್ಮ ಅಕ್ಕ ಕೊಡಿಸಿರೋದು. ನಮ್ಮ ಅಕ್ಕ ಅವ್ರ ಆಫೀಸಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ, ಅವಳು ನನಗೆ ಗಿಫ್ಟ್ ಕೊಟ್ಟಿದ್ದಾಳೆ ಅಷ್ಟೇ. ನಿನ್ನ ಸ್ಟುಡಿಯೋಗೆ ಇಟ್ಕೊ, ನೀನು ರೂಮ್ಗೆ ಇಟ್ಕೊ ಅಂತ. ನನಗೂ ಇನ್ನೊಂದು ಚೇರೆಲ್ಲ ಹಳೇದಾಗಿತ್ತಲ್ಲ, ಆ ಟೇಬಲು ಕೂಡ ಒಂದು ದೊಡ್ಡ ಟೇಬಲ್ನ ನಾನು ನೋಡ್ತಾ ಇದ್ದೆ. ಇದು ಟೇಬಲ್ಲು, ಅದು ಚೇರು. ಸೊ ಎರಡು ಸೇರು ಒಂದು 25,000 ಆಯಿತು. ಅದು 17,000. ಇದು ಅರೌಂಡ್ 7,75,000, ಒಂದು 8,000 ಅರೌಂಡ್ ಆಯ್ತಿದ್ದು. ಇನ್ನೂ ಒಂದು ಲ್ಯಾಂಪ್ ಏನೋ ಕೊಡಿಸಿದ್ದಾಳೆ, ಅದಿಲ್ಲ ಇಲ್ಲಿ, ಇನ್ನೂ ಬಂದಿಲ್ಲ. ಸೊ ಇವೆರಡನ್ನೂ ಕೂಡ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಟೇಬಲ್ ಸಿಕ್ಕಾಪಟ್ಟೆ ಲಾಂಗ್ ಇದೆ, 160x60 ಏನೋ ಬರುತ್ತಿದ್ದು. ನೋಡೋಣ ಯಾವ ಥರ ಫಿಟ್ಮೆಂಟ್ ನಾವೇ ಮಾಡಬೇಕಾ ಅಥವಾ ಯಾವ ಥರ ಇದೆ ಅಂತ. ನಾವೇ ಮಾಡಬೇಕು, ಅದೇನು ಎತ್ತ ಥರ ಇದೆಯೋ ಅಥವಾ ತಿರ್ಗಾ ಸ್ಪ್ಯಾನರ್ ಹಾಕಿ ತೆಗ್ಸೋ ಥರ ಇದೆ ನೋಡಬೇಕು. ಎಲ್ಲರೂ ಶಾಕ್ ಆಗಿರ್ತೀರ ಗೊತ್ತು, ಡವ್ ಹುಡುಗಿ ಅಂತ ಹೇಳಿದ್ಕೆ. ಡವ್ ಯಾರು ಕೊಡಿಸಲ್ಲ ಗುರು ಹುಡುಗರಿಗೆ, ಹುಡುಗರೇ ಕೊಡಿಸ್ಬೇಕಷ್ಟೇ ಹುಡುಗಿರಿಗೆ. ಐಸಾ ಡಾಲ್ನೆ ಕಾ, ಐಸಾ ಕಟ್ ಕರ್ನೆ ಕಾ, ಓಪನ್ ಕರ್ನೆ ಕಾ. ಅಪ್ಪ ಇವತ್ತಂತೂ ಆ ಚೇರ್ನ ಅಸೆಂಬಲ್ ಮಾಡೋಷ್ಟರಲ್ಲಿ ನನ್ನ ಜೀವ ಹೋಗಿ ಬಾಯಿಗೆ ಬಂದು ತಿರ್ಗಾ ವಾಪಸ್ ಬಂತು ಗುರು. 2 ಅವರ್ ತಗೊಂಡಿದ್ದೀನಿ ಅಸೆಂಬಲ್ ಮಾಡೋಕೆ. 1 ಅವರ್ ಅನ್ಕೊಂಡು 2 ಅವರೇ ಆಗೋಯ್ತು. ಅದನ್ನು ಹಾಕಿ ಈ ಕಡೆ ಹಾಕಿ ಆ ಕಡೆ ಹಾಕಿ ಎಲ್ಲ ಮಿಸ್ ಮ್ಯಾಚ್ ಮಾಡಿ ಎಲ್ಲೆಲ್ಕೋ ಹಾಕ್ಬಿಟ್ಟು ಏನೇನೋ ಮಾಡಿದ್ದೆ, ಸರ್ಕಸ್ ಮಾಡಿ ಯೂಟ್ಯೂಬೆಲ್ಲ ನೋಡ್ಕೊಂಡು ಅಸೆಂಬಲ್ ಮಾಡಬೇಕಾಗಿ ಬಂತು ಲಾಸ್ಟಿಗೆ ಅದನ್ನು.
ನಾನೇ ಮೇಧಾವಿ ಅಂತ ಅಸೆಂಬಲ್ ಮಾಡ್ಲಿಕ್ಕೆ ಹೋಗಿದ್ದೆ. ಬಟ್ ನೀನು ಮೇಧಾವಿ ಅಲ್ಲ ಶಿಷ್ಯ, ನೀನು ಇನ್ನೂ ಕಲಿಬೇಕು ಅಂತ ಚೇರ್ ತೋರಿಸ್ಕೊಂಡು ಕೊಡ್ತು. ಹೆಂಗೆಂಗೋ ಇತ್ತು ಗುರು ಚೇರು. ಓಹೋ ಏನೋ ಹೆವಿ ದೊಡ್ಡದಾಗಿದೆ ಗುರು ಇದು. ದಿಸ್ ಈಸ್ ಹೌ ಇಟ್ ಲುಕ್ಸ್ ಇನ್ ದ ಬಾಕ್ಸ್. ಯಪ್ಪ ರಾಡ್ಗಳು ಹೆವಿ ತೂಕ ಇದ್ದಾವೆ. ಕಮ್ಮಿ ಇಲ್ಲ ಅಂದರೂ ಬಾಕ್ಸು ನನ್ನ ಪ್ರಕಾರ ಒಂದು 30 kg ಮೇಲಿದೆ ಬಾಕ್ಸು. ಇವೆಲ್ಲ ಇಲ್ಲಿ ಇವಾಗ ಅಲೈನ್ಮೆಂಟ್ ಮಾಡಬೇಕು. ಟೈಮ್ ಹಿಡಿಯುತ್ತೆ ಇದಕ್ಕೂ ಹಿಡಿಯುತ್ತೆ ಒಂದು ಅವರು. ತೂಕ ಬೇರೆ ಇದೆ, ನಮ್ಮ ಉಪ್ಪನ್ನು ಬೇರೆ ಕರಿಬೇಕಾಗಿತ್ತು. ಅಟ್ಟು ಬೋಲ್ಟ್ ಎಲ್ಲ ಕೊಟ್ರಂಗೋರೆ. ಟೇಬಲ್ದು ಕಲರ್ ನೋಡ್ಕೊಳ್ಳಿ ಮಗ, ಈ ಥರ ಇದೆ. ಈ ಕಲರ್ ನಂಗೆ ಇಷ್ಟ. ವೈಟ್ ಕಲರ್ ಇತ್ತು, ಈ ಕಲರ್ ಇತ್ತು, ಮತ್ತು ಬ್ಲ್ಯಾಕ್ ಕಲರ್ ಇತ್ತು. ಈ ಕಲರ್ ಒಂದು ಸ್ವಲ್ಪ ಬ್ರೌನಿಶ್ ಆಗಿದೆ. ಇದೇ ಥರ ಇರಲಿ ಅಂತ ಈ ಕಲರ್ ತರಿಸಿದ್ದೀನಿ. ಆ್ಯಂಡ್ ಕಂಬಿಗಳಿದ್ದಾವೆ, ಕಂಬಿಗಳನ್ನ ಅಸೆಂಬಲ್ ಮಾಡಬೇಕು. ಇಲ್ಲೇ ಅಸೆಂಬಲ್ ಮಾಡ್ತೀನಿ. ಮನೆ ಫುಲ್ಲು ಬಾಕ್ಸ್ ಆಗೋಗ್ಬಿಟ್ಟಿದೆ ಇವತ್ತು. ಬಾಕ್ಸ್ ಮೈ ಆಗೋಗ್ಬಿಟ್ಟಿದೆ. ಎಲ್ಲ ಎಲ್ಲಿ ಕಣೋ ಸಾಮಾನುಗಳು ಅಂತಲೇ ಗೊತ್ತಾಗ್ತಾರೆ. ಕಂಜೆಸ್ಟೆಡ್ ಆಗೋಗ್ಬಿಟ್ಟಿದೆ. ಮೊದಲು ವಿಶಾಲವಾಗಿತ್ತು ಗುರು ರೂಮ್. ಎಲ್ಲ ಅದು ಇದು ತಂದು ಫುಲ್ಲು ಇವಾಗ ಜಾಗನೇ ಇಲ್ದಂಗೆ ಆಗೋಗ್ಬಿಟ್ಟೈತೆ. ಅಸೆಂಬಲ್ ಮಾಡ್ತೀನಿ, ನೋಡೋಣ. ಏಯಪ್ಪ, ಟೇಬಲ್ದು ಸ್ಟ್ರಕ್ಚರು ಕಂಪ್ಲೀಟ್ ಆಗೈತೆ. ಇನ್ನು ಸ್ಲ್ಯಾಬ್ ಏನಿದೆ ಅದನ್ನು ಮೇಲ್ಗಡೆ ಹಾಕ್ಬಿಡ್ತು ಅಂತಂದರೆ ವುಡನ್ ಪೀಸ್ನ ಕೆಳಗಡೆ ಒಂದು ವುಡನ್ ಪೀಸ್ ಬರುತ್ತೆ, ಮೇಲೊಂದು ವುಡನ್ ಪೀಸ್ ಬರುತ್ತೆ. ಎರಡು ಹಾಕ್ಬಿಡ್ತು ಅಂದರೆ ಮುಗೀತು ಟೇಬಲ್ ಕತೆ. ಯಪ್ಪ ಸುಸ್ತಾಗೋಯ್ತು ಗುರು, ಬೆವರು ಇಳಿತೈತೆ ಹಂಗೆ. ಇನ್ನೇನು ಆಲ್ ಡನ್ನು. ಕೆಳಗಡೆಯಿಂದ ಸ್ವಲ್ಪ ಸ್ಕ್ರೂ ಟೈಟ್ ಮಾಡಿಬಿಟ್ರೆ ಮುಗಿದೋಯ್ತು, ಟೇಬಲ್ ರೆಡಿ. ಇದಕ್ಕೊಂದು 1.5 hour ಆಯಿತು ಗುರು. ಅದು ಇದು ಎಲ್ಲ ಇಲ್ಲೇನು ಜಾಸ್ತಿ ಕನ್ಫ್ಯೂಸ್ ಆಗಿಲ್ಲ. ಚೇರಲ್ಲೇ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿದ್ದು. ಆಮೇಲೆ ಎಲ್ಲ ನಮ್ಮ ಹುಡುಗರೆಲ್ಲ ಕ್ಯೂರಿಯಸ್ ಆಗಿ ಬಂದಿರ್ತೀರ ಗೊತ್ತು. ಯಾವ ಹುಡುಗಿ ಕೊಡಿಸೋದ್ಲು ಏನು ಡವ್ ಆಗಿ ಇವ ಅಂತೆಲ್ಲ. ಯಾವ ಡವ್ ಕೊಡಿಸ್ತಾಳೆ ಗುರು? ಅದೇ ಕೊಡಿಸಿದ್ರೆ ನಿಮ್ಮಮ್ಮ ಹುಡುಗಿರಲ್ಲಿ ನಿಮ್ಮಮ್ಮ, ನಿಮ್ಮ ಅಕ್ಕ, ನಿಮ್ಮ ತಂಗಿ ಅಂಥವ್ರು ಕೊಡಿಸ್ಬೇಕಷ್ಟೇ. ಹುಡುಗಿರೆಲ್ಲ ಕೊಡಿಸಲ್ಲ. ಜಾಸ್ತಿ ಕನ್ಸ್ಕೊಳಕ್ಕೆ ಹೋಗ್ಬಿಡಿ ಹುಡುಗಿರು ಕೊಡಿಸ್ತಾರೆ ಅಂತ. ಟೇಬಲ್ ಈಸ್ ಆಲ್ ಸೆಟ್ ನಾವ್. ಯಪ್ಪ 2 ರೆಡಿ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಡ್ತು ಗುರು. ಇಷ್ಟು ದೊಡ್ಡ ಟೇಬಲ್ ಏನು ತರಿಸಿರೋದು ಅಂತಂದರೆ ಚಿಕ್ಕ ಟೇಬಲ್ ಇತ್ತು. ಸ್ವಲ್ಪ ಕಂಫರ್ಟಬಲ್ ಇರ್ತಿರ್ಲಿಲ್ಲ ಕಂಪ್ಯೂಟ್ರು ಎಲ್ಲ ಯೂಸ್ ಮಾಡೋದಕ್ಕೆ. ಜೊತೆಗೆ ಅಲ್ಲಿ ಸಾಮಾನುಗಳು ಇಡೋದಕ್ಕೆ ನಾನು ಕೀಬೋರ್ಡ್ ಆಗಿರಿ ಮೌಸ್ ಆಗಿರಿ ಅಲ್ಲಿ ನೆಟ್ಟಿಗೆ ಅದನ್ನ ಇಡೋದಕ್ಕೇ ಜಾಗ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಟೇಬಲ್ನ ತರಿಸೋಣ ಅಂತ ಅಂದ್ಕೊಂಡೆ. ಸುಮಾರು ದಿನದ ಪ್ಲ್ಯಾನ್ ಇತ್ತು, ಇವಾಗ ಫುಲ್ಫಿಲ್ ಆಯಿತು. ಯಾವತ್ತಾನ ಒಂದಿನ ರೂಮ್ ಟೂರ್ ಮಾಡ್ತೀನಿ, ಎಲ್ಲ ತೋರಿಸ್ತೀನಿ ಹೆಂಗೆ ಎಲ್ಲೆಲ್ಲಿ ಏನೇನ ಆರ್ಗನೈಸ್ ಮಾಡಿದ್ದೀನಿ ಅಂತ. ಸಾಕಾಗೋಗ್ಬಿಟ್ಟಿದೆ ಗುರು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಓವರ್ ಆಲ್ 2 ಪ್ರಾಡಕ್ಟ್ನ ಸೇರ್ತು ಅಂದರೆ, ಜೊತೆಗೆ ಲ್ಯಾಂಪ್ನ ಸೇರ್ತು ಅಂತಂದರೆ 25,000 ಕಂಪ್ನಿ ಆಫರ್ ಮಾಡಿರೋದು ನಮ್ಮ ಅಕ್ಕಂಗೆ ಗಿಫ್ಟು, ನನಗೆ ಗಿಫ್ಟು ಅಷ್ಟೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ 2 ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕರೆಕ್ಟಾಗಿ ತೋರಿಸಿಲ್ಲ ಟೇಬಲ್ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಟೇಬಲ್ ಹೆಂಗಿದೆ ಅಂತ ಸಿಗಾಬಿಡೋ ದೊಡ್ಡ ಟೇಬಲು 160 by 60 ಸಗಲಾಗಿದೆ. ಆರ್ಗನೈಸ್ ಮಾಡಾದ್ಮೇಲೆ ಯಾವುದೋ ಒಂದು ವೀಡಿಯೋದಲ್ಲಿ ಫುಲ್ ಫ್ಲೆಡ್ಜಾಗಿ ವ್ಲಾಗ್ನ ತೋರಿಸ್ತೀನಿ. ಎಲ್ಲೋ ಆ ಕಡೆ ನೋಡ್ಕೊಂಡು ಬಿಡಿ ಅಲ್ಲಿ ಮಾತಾಡ್ತಾಯಿದ್ದೀನಿ. ಸೈಕಾಗೋಗ್ಬಿಟ್ಟಿದ್ದೀನಿ ಗುರು ಇವತ್ತು. ನೋಡಿ ಬೆವರು ಯಾವ ಥರ ಹೇಳಿದೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಬಾ.